ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಲೇಡೀಸ್ದು ರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಜಸ್ಟ್ 1.5 ಗ್ರಾಮಿಂದ ಸ್ಟಾರ್ಟ್ ಆಗಿ 2 ಗ್ರಾಮು 2.5 ಗ್ರಾಮ್ ಒಳಗೆ ಬರುವಂತಹ ಬ್ಯೂಟಿಫುಲ್ ರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ 1 ಗ್ರಾಮಿಂದ 3 ಗ್ರಾಮ್ ಒಳಗಡೆ ಈ ಒಂದು ಟ್ರೇ ಬಾಕ್ಸ್ನಲ್ಲಿ ಇದೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಜಸ್ಟ್ ಒಂದು ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಿಕಾಸ್ ನೆಕ್ಸ್ಟ್ ವಿಡಿಯೋ ನಂದನ್ನು ನೋಡಬೇಕು ಅಂದರೆ ನಿಮಗೆ ಅದು ಸಿಗಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಸಿಗುತ್ತೆ ನನ್ನ ವಿಡಿಯೋ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ಜಾಸ್ತಿ ಗೋಲ್ಡಲ್ಲಿ ಬರುವಂತಹ, ಅಂದರೆ ಪ್ಲೇನ್ ಗೋಲ್ಡ್ದು ಜಾಸ್ತಿ ಇದೆ ಇದರಲ್ಲಿ. ಸೊ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಡೈಲಿ ವೇರು ಮಾಡ್ಬೋದು ನೀವು. ಮತ್ತು ಈ ವ್ಲಾಗ್ನಲ್ಲಿ ನಾನು ಮನಿದು ಮ್ಯಾನಿಫೆಸ್ಟೇಷನ್ದು ಹೊಪೊನೊಪೊನೊ ಟೆಕ್ನಿಕ್ ಬಗ್ಗೆ ಹೇಳಿದ್ದೀನಿ. ಸೊ ಇದರಿಂದ ನಿಮ್ಮದು ಜಸ್ಟ್ ಮನಿ ಇನ್ಕ್ರೀಸ್ ಆಗೋದಲ್ಲ, ಹೆಲ್ತ್ ಇಶ್ಯೂ ಮತ್ತು ಸ್ಕಿನ್ ಪ್ರಾಬ್ಲಮ್ ಎಲ್ಲದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಫುಲ್ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹಾಗೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ನೋಡಿ 1.5 ಗ್ರಾಮ್ನಲ್ಲಿ ಬರುತ್ತೆ ಎಲ್ಲನೂ. ತುಂಬಾ ಚೆನ್ನಾಗಿರುವ ಕಲೆಕ್ಷನ್ ಇದೆ ಇವ್ರ ಶಾಪಲ್ಲಿ. ಸೊ ಇವರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇದು ನೋಡಿ ಜಸ್ಟ್ ನಿಮಗೆ 1.5 ಗ್ರಾಮಲ್ಲಿ ಬರುತ್ತೆ. ಒಂಥರ ಮರೂನ್ ಕಲರು ವೈಟ್ ಸ್ಟೋನಲ್ಲಿ ಫಿಶ್ದು ಬರುತ್ತಲ್ಲ, ಆ ಥರ ಇದು. ಸೊ ಎಲ್ಲ ನೋಡಿ, ಇದು ನೋಡಿ ಆಮೆದು ಡಿಸೈನ್ ಇದೆ ಇದರಲ್ಲಿ. ಸೊ ಇದು ಒಂದು ಸ್ವಲ್ಪ 4.5 ಗ್ರಾಮ್ ಥರ ಬರುತ್ತೆ. ಸೊ ಇವ್ರ ಹತ್ರ ಫಿಶ್ದು ಪ್ಯಾಟ್ರನ್ನು ಇದೆ ಮತ್ತು ಆಮೆದು ಪ್ಯಾಟ್ರನ್ನು ಇದೆ. ಸೊ ಎಲ್ಲ ಥರದ್ದು ತುಂಬ ವೆರೈಟೀಸ್ ಇದೆ. ಯಾವ್ದು ಬೇಕೋ ಅದು. ಎಷ್ಟು ಗ್ರಾಮಲ್ಲಿ ನಿಮಗೆ ಕಡಿಮೆ ಗ್ರಾಮ್ ಅಂದರೆ 1 ಗ್ರಾಮಿಂದನೂ ಸ್ಟಾರ್ಟಿಂಗ್ ರಿಂಗ್ ಕಲೆಕ್ಷನ್ ತೋರಿಸ್ತಾರೆ ಈ ಶಾಪಲ್ಲಿ. ಸೊ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲನೂ ಏನು ಗೊತ್ತಾ, ಒಂಥರ ಒಂದಕ್ಕಿಂತ ಒಂದು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇದೆಲ್ಲ ವೆರೈಟೀಸ್ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಥರ ಇದೆ ನೋಡಿ. ಇದೆಲ್ಲ 1.5 ಗ್ರಾಮ್ ಆ ಥರ ಬರುತ್ತೆ. ಇದು ನೋಡಿ ಪ್ಲೇನ್ ಉಂಗ್ರನೇ ತೋರಿಸಿರೋದು. ಮಧ್ಯದಲ್ಲಿ ಒಂದು ಮರೂನ್ ಕಲರ್ದು ಒಂದು ಸ್ಟೋನ್ ಹಾಕಿದ್ದಾರೆ ಅದರಲ್ಲಿ. ಮತ್ತು ಈ ಒಂದು ಉಂಗ್ರ ನೋಡಿ ತುಂಬಾ ಕ್ಯೂಟ್ ಆಗಿದೆ, ಒಂದು ಸ್ವಲ್ಪ ಫ್ಯಾನ್ಸಿ ಆಗಿದೆ. 1 ಗ್ರಾಮ್ 800 ಮಿಲಿ ಆ ಥರ ಬರುತ್ತೆ. ಮತ್ತು ಇದು ನೋಡಿ ಜಸ್ಟ್ ನಿಮಗೆ 1 ಗ್ರಾಮ್ ಒಳಗೇ ಬರುತ್ತೆ. 800 ಮಿಲಿ ಇದೆ ಅಷ್ಟೇ ಇದು. ಸೊ 1 ಗ್ರಾಮ್ ಒಳಗೇ ಬರುತ್ತೆ ಇದು. ಮತ್ತು ಇದು ನೋಡಿ 3 ಗ್ರಾಮ್ 3.25 ಗ್ರಾಮ್ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಇದು. ಮತ್ತು ಇದು ಅಷ್ಟೇ 2 ಗ್ರಾಮ್ಸ್ ಒಳಗಡೆ ಇದೆ. 1 ಗ್ರಾಮ್ 900 ಮಿಲಿ ಆ ಥರ ಏನೋ ಬರುತ್ತೆ. ಸೊ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಡೈಲಿ ವೇರ್ ಮಾಡ್ಬೋದು. ಸೊ ಇದು ನೋಡಿ 2 ಗ್ರಾಮ್ 900 ಮಿಲಿ ಆಯಿತಾ. 2 ಗ್ರಾಮ್ 900 ಮಿಲಿ ಇದೆ. ಸೊ 3 ಗ್ರಾಮ್ಸ್ ಒಳಗೆ ಬರುತ್ತೆ. ಮತ್ತು ಈ ಒಂದು ಉಂಗುರ ನೋಡಿ, ಇದು ಅಷ್ಟೇ 2 ಗ್ರಾಮು ಆ ಥರ. ಎಲ್ಲನೂ 2 ಗ್ರಾಮ್ 2.25 ಗ್ರಾಮ್ ಆ ಥರ ಬರುತ್ತೆ. ಇದು ನೋಡಿ ಕಪಾಲಿ ಉಂಗುರ ಅಂತಾರಲ್ಲ. ಸೊ ಮಧ್ಯದಲ್ಲಿ ಮರೂನ್ ಕಲರ್ ಸ್ಟೋನ್ ಬಂದಿರೋದು, ಅದು ಅಷ್ಟೇ 1 3 ಗ್ರಾಮ್ ಒಳಗೆ ಬರುತ್ತೆ. ಸೊ ಇದು ನೋಡಿ ಹಾರ್ಟ್ ಶೇಪಲ್ಲಿದೆ, ತುಂಬಾ ಚೆನ್ನಾಗಿದೆ. ಎಂಗೇಜ್ಮೆಂಟ್ ರಿಂಗ್ ಥರನೂ ಯೂಸ್ ಮಾಡ್ಬೋದು. 3 ಗ್ರಾಮ್ಸ್ ಒಳಗೆ ಬರುತ್ತೆ ಅದು. ಮತ್ತು ಇದು ನೋಡಿ 2.5 ಗ್ರಾಮಲ್ಲಿ ತುಂಬಾ ಚೆನ್ನಾಗಿರುವ ಒಂದು ರಿಂಗ್. ಮತ್ತು ಇದು ಅಷ್ಟೇ 1.25 ಗ್ರಾಮಲ್ಲಿ ಬರುತ್ತೆ. ಮತ್ತು ಇದು 2.5 ಗ್ರಾಮ್ ಇಲ್ಲ 2 ಗ್ರಾಮಲ್ಲಿದೆ. ಇದು ಜಸ್ಟ್ 2 ಗ್ರಾಮ್ಸ್ನಲ್ಲಿ ಬರುತ್ತೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಡಿಸೈನಲ್ಲಾಗಲಿ ಆ ಲುಕ್ಕಲ್ಲಾಗಲಿ ತುಂಬಾ ಚೆನ್ನಾಗಿದೆ. ಹ್ಯೂಜ್ ವೆರೈಟೀಸ್ ಇದೆ. ಬರೀ ಇದೊಂದೇ ಅಂತಲ್ಲ, ತುಂಬ ಬಾಕ್ಸಲ್ಲಿದೆ ಇವ್ರದ್ದು ರಿಂಗ್ ಕಲೆಕ್ಷನ್ ತುಂಬಾ ಜಾಸ್ತಿ ಇದೆ. ಸೊ ಇವಾಗ ನೀವು ನೋಡ್ತಾ ಇರೋದು 2 ಗ್ರಾಮ್ಸಲ್ಲಿ ಬರುತ್ತೆ. ಇದೊಂಥರ ಡಿಫ್ರೆಂಟ್ ಡಿಸೈನಲ್ಲಿದೆ. ಸೊ ಈ ಒಂದು ಸ್ಟೋನ್ದು ನೋಡಿ, ಫಸ್ಟ್ ಒನ್ ನಾನು ತೋರಿಸ್ತಾ ಇರೋದು ಅದು ಒಂದು 3 ಗ್ರಾಮ್ಸ್ ಆ ಥರ ಬರುತ್ತೆ. 3 ಗ್ರಾಮ್ಸ್ 4 ಗ್ರಾಮ್ಸ್ ಆ ಥರ ಇದೆ. ಸೊ ಈ ಒಂದು ಟ್ರೇ ಬಾಕ್ಸ್ನಲ್ಲಿ ನಿಮಗೆ 2 ಗ್ರಾಮ್ಸಿಂದ ಹಿಡಿದು 4 ಗ್ರಾಮ್ಸ್ ಒಳಗೆ ಬರುವಂತಹ ಉಂಗುರದ ಕಲೆಕ್ಷನ್ ಇದೆ. ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ನಾನು ಮ್ಯಾನಿಫೆಸ್ಟೇಷನ್ದು ಹೇಳ್ಕೊಂಡು ಹೋಗ್ತೀನಿ, ಹಾಗೆ ನೋಡ್ಕೊಂಬನ್ನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ಹೊಪೊನೊಪೊನೊ ಟೆಕ್ನಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದು ಹ್ಯೂಲೆನ್ ಅಂತ ಒಬ್ಬರು ಡಾಕ್ಟರ್ ಕಂಡುಹಿಡಿದಿರೋದು, ಓಕೆನಾ. ಸೊ ಇದು ಎಷ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ, ನಿಮ್ಮ ಬಾಡಿಲಿರುವ ಎಲ್ಲ ನೆಗೆಟಿವಿಟಿನೂ ಇದು ದೂರ ಮಾಡುತ್ತೆ. ಮತ್ತು ಹೆಲ್ತ್ ಇಶ್ಯೂ ಆಗಿರ್ಬೋದು, ಮನಿ ಮ್ಯಾಟರ್ ಇರ್ಬೋದು, ಸೊ ಎಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಹಾಗೆ ಅದೇ ಅಂತಲ್ಲ, ಬರೀ ಅಷ್ಟಕ್ಕೆ ಅಲ್ಲ, ನಿಮ್ಮದು ಸ್ಕಿನ್ನೂ ಅಷ್ಟೇ. ಏನಾರ ಒಂದು ಮುಖದಲ್ಲಿ ಏನಾರ ಸ್ಕಿನ್ ಪ್ರಾಬ್ಲಮ್ ಏನಾರ ಇದ್ರೂ ಅದು ಹೀಲ್ ಆಗುತ್ತೆ. ಹೇಗೆ ಅಂತ ನಾನು ಹೇಳ್ತಾ ಬರ್ತೀನಿ ನೋಡಿ ಬನ್ನಿ.
ಸೊ ನೋಡಿ ಫ್ರೆಂಡ್ಸ್, ನಾನು ಇವತ್ತಿನ ಜ್ಯುವೆಲ್ರಿ ವ್ಲಾಗ್ ಜೊತೆ ಏನು ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಹೋಪೋನೋಪೋನೋ ಟೆಕ್ನಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದೇನು ಅಂದರೆ ಮನಿ ಬ್ಲಾಕೇಜಸ್ನ ಕ್ಲಿಯರ್ ಮಾಡುತ್ತೆ, ಓಕೆನಾ. ಸೊ ಯಾವಾಗಲೂ ಅಷ್ಟೇ ತಿಳ್ಕೊಳ್ಳಿ, ನಿಮ್ಮದು ಬಾಡಿನಲ್ಲಿ ಮನಿ ಬ್ಲಾಕೇಜಸ್ ಇದ್ದಾಗ ನಿಮ್ಮದು ಮನಿನ ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ ನೀವು, ಆಯಿತಾ. ಎಲ್ಲಿವರೆಗೂ ಬ್ಲಾಕೇಜಸ್ ಇರುತ್ತೋ ಅದನ್ನು ಹೀಲ್ ಮಾಡೋವರೆಗೂ ಅದು ಮನಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಏನಾಗುತ್ತೆ ಅಂದರೆ ಒಂದು ನಿಮಿಷ ಹೇಳ್ತೀನಿ. ಬಿಕಾಸ್ ಏನಾಗುತ್ತೆ ಅಂದರೆ, ಸೊ ನಾವು ಹೇಗೆ ಮಾತಾಡ್ತೀವೋ ಆಯಿತಾ, ಲಾ ಆಫ್ ಅಟ್ರಾಕ್ಷನ್ ಅಂತಾರೆ ನೋಡಿ. ಸೊ ನಾವು ಬರೀ ನೆಗೆಟಿವ್ ಮೈಂಡಲ್ಲೇ ನಾವು ಥಿಂಕ್ ಮಾಡ್ತಾ ಇದ್ರೆ ನಮ್ಮದು ತುಂಬ ಬಾಡಿನಲ್ಲಿ ಇದು ಬ್ಲಾಕೇಜಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಮನಿ ಬ್ಲಾಕೇಜಸ್ ಜಾಸ್ತಿ ಆದಾಗ ಏನು ಅಂದರೆ ನೀವು ಮನಿನ ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ನಾವು ಅದು ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ನೀವು ಏನು ಬೇಕಾದ್ರೆ ನೀವು ಲೈಫಲ್ಲಿ ಸಾಧಿಸ್ಬೋದು. ಅಂದರೆ ಮನಿನ ಅಟ್ರ್ಯಾಕ್ಟ್ ಮಾಡುವುದರ ಟಿಪ್ಸ್ನ ನಾನು ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ನೋಡಿ, ಈ ಥರ ಹೋಪೋನೋಪೋನೋ ಟೆಕ್ನಿಕ್ ಇದು ಮನಿ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ 4 ಸೆಂಟೆನ್ಸಸ್ ಇರುತ್ತೆ, ಓಕೆನಾ. ಮ್ಯಾಜಿಕಲ್ ವರ್ಡ್ಸ್. ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ಹ್ಯೂಲೈನ್ ಅಂತ ಒಬ್ಬರು ಡಾಕ್ಟರ್ಸ್, ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಅದನ್ನು ಕಂಡುಹಿಡ್ದಿರೋದು. ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಪೇಷಂಟ್ಸ್ ಮೇಲೆ, ಆಮೇಲೆ ಅದು ರಿಸಲ್ಟ್ ಸಿಕ್ಕಿದ್ಮೇಲೆ ಇದನ್ನು ಎಲ್ಲರಿಗೂ ಹೇಳಿದ್ದು. ಸೊ ಅದು ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ಆರಾಮಾಗಿ ನೀವು ಮಾಡ್ಬೋದು. ಸೊ ಫಸ್ಟ್ ಇದು ಹೇಳ್ತೀನಿ ಬನ್ನಿ ಹಾಗೆ. ಸೊ ಫಸ್ಟ್ನೇ ಸೆಂಟೆನ್ಸಲ್ಲಿ ಏನಿದೆ ಅಂದರೆ ಐ ಆಮ್ ಸಾರಿ ಅಂತ, ಆಯಿತಾ. ಫಸ್ಟ್ ನಾವು ನಮ್ಮ ಬಾಡಿಗೆ ನಾವು ಸಾರಿ ಕೇಳ್ಕೋಬೇಕು. ಬಿಕಾಸ್ ಏನಾಗುತ್ತೆ ಅಂದರೆ ಒಂದೊಂದು ನಾವು ಕೆಲವು ಸಲ ನಮಗೆ ಗೊತ್ತಿಲ್ಲದೆ ನಾವು ಏನೇನೋ ಮಾಡಿರ್ತೀವಲ್ವ. ಅಂದರೆ ತುಂಬ ನಮ್ಮ ಬಾಡಿನಲ್ಲಿ ನೆಗೆಟಿವ್ ಥಾಟ್ನ ಇಟ್ಕೊಂಡ್ರೆ ನಮ್ಮ ಬಾಡಿನಲ್ಲಿ ಇರೋ ಪಾಸಿಟಿವ್ ಎನರ್ಜಿ ಎಲ್ಲ ಹೊಟ್ಟೋಗಿರುತ್ತೆ. ಸೊ ಅವಾಗ ಫಸ್ಟ್ ನಾವೇನು ಮಾಡಬೇಕು ಅಂದರೆ, ನಮ್ಮ ಒಂದು ಮನಿ ಫ್ಲೋ ಆಗಬೇಕಂದ್ರೆ, ನಮ್ಮದು ಪಾಸಿಟಿವಿಟಿ ಬರಬೇಕು ಅಂದರೆ, ನಮಗೆ ಜಾಸ್ತಿ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಫಸ್ಟ್ ನಮಗೆ ನಾವು ಸಾರಿ ಕೇಳ್ಕೋಬೇಕು ಅಂದರೆ ನಮ್ಮ ಬಾಡಿಗೆ, ಓಕೆನಾ. ಸೊ ಫಸ್ಟ್ ಏನು ಅಂದರೆ ಐ ಆಮ್ ಸಾರಿ, ಆಯಿತಾ. ಸೊ ಆ ಥರ ಬನ್ನಿ. ಸೊ ಸೆಕೆಂಡ್ ನೋಡಿ, ಪ್ಲೀಸ್ ಫರ್ಗಿವ್ ಮೀ ಅಂತ ಇದೆ, ಓಕೆನಾ. ಸೆಕೆಂಡ್ ಸೆಂಟೆನ್ಸ್ ಏನು ಅಂದರೆ ಪ್ಲೀಸ್ ಫರ್ಗಿವ್ ಮೀ. ಸೊ ಸೆಕೆಂಡ್ನೇದೇನು ಅಂದರೆ ನನ್ನ ಕ್ಷಮಿಸು ಅಂತ, ಆಯಿತಾ. ಸೊ ನಾವು ಎಷ್ಟು ನಮಗೆ ಬಾಡಿಗೆ ತುಂಬ ನೆಗೆಟಿವ್ ಥಾಟ್ ಮಾಡಿ ಮಾಡಿ ನಮ್ಮ ಬಾಡಿನೇ ಹಾಳು ಮಾಡ್ಕೊಂಬಿಟ್ಟಿರ್ತೀವಿ. ಅಂದರೆ ನಮ್ಮ ಥಾಟ್ ಪ್ರೊಸೆಸಿಂಗಲ್ಲಾಗಿರ್ಬೋದು, ತುಂಬಾ ನೆಗೆಟಿವ್ ಆಗಿ ಫೀಲ್ ಮಾಡಿ ಮಾಡಿ ನಮ್ಮದು ಬಾಡಿಗೆ ನಾವು ತುಂಬ ಪೇನ್ ಕೊಟ್ಟಿರ್ತೀವಿ, ಓಕೆನಾ. ಸೊ ಅದಕ್ಕೆ ಏನು ಮಾಡಬೇಕು, ಪ್ಲೀಸ್ ಫರ್ಗಿವ್ ಮೀ ಅಂತ ನಮ್ಮ ಬಾಡಿಗೆ ನಾವೇ ಕೇಳ್ಕೋಬೇಕು, ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡು ಅಂತ, ಓಕೆನಾ. ಅದು ಸೆಕೆಂಡ್ ಇದು. ಸೊ ಮೂರನೇದು ನೋಡಿ, ಮೂರನೇ ಸೆಂಟೆನ್ಸ್ ಏನು ಅಂದರೆ ಥ್ಯಾಂಕ್ ಯು ಅಂತ, ಆಯಿತಾ. ಸೊ ಮೂರನೇದೇನು ಅಂದರೆ ಥ್ಯಾಂಕ್ ಯು ಅಂತ. ಸೊ ನಮಗೆ ನಾವು ನಮ್ಮ ಇದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ. ಅದಕ್ಕೆ ತಾನೇ ನಾವೆಲ್ಲ ಯಾವುದೇ ಒಂದು ನಮಗೆ ಒಳ್ಳೆ ಕೆಲಸ ಆಗಬೇಕಾದ್ರೂ, ಯಾರು ನಮಗೆ ಒಳ್ಳೇದು ಮಾಡಿದರೆ ನಾವೇನು ಹೇಳ್ತೀವಿ ಹೇಳಿ, ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸ್ತೀವಿ ಅಲ್ವಾ. ಸೊ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ಸ್ ಆಗೋದ್ರಿಂದ ಯಾರು ಕೆಳಗೆ ಇಳಿಯಲ್ಲ ಯಾರು, ನಾವು ಗೊತ್ತಾಯ್ತಾ. ಸೊ ಥ್ಯಾಂಕ್ಸ್ ಹೇಳೋದ್ರಿಂದ ನಿಮ್ಮ ಒಂದು ಎನರ್ಜಿ ತುಂಬ ಚೆನ್ನಾಗಿ ಫ್ಲೋ ಆಗುತ್ತೆ. ಮನಿ ಎನರ್ಜಿ ಆಗಿರ್ಬೋದು, ಹೆಲ್ತ್ ಇದು ಇರ್ಬೋದು, ಎಲ್ಲನೂ ಹೀಲ್ ಆಗ್ತಾ ಬರುತ್ತೆ, ಓಕೆನಾ. ಸೊ ಆ ಥರ. ಸೊ ಲಾಸ್ಟ್ನೇದು ಫೋರ್ತ್ ಒನ್ ಏನು ಅಂದರೆ ಐ ಲವ್ ಯು ಅಂತ, ಆಯಿತಾ. ಸೊ ಲಾಸ್ಟ್ನೇದು ಫೋರ್ತ್ ಒನ್ ಏನು ಅಂದರೆ ಐ ಲವ್ ಯು ಅಂತ. ಅಂದರೆ ನಮಗೆ ನಾವೇ ಹೇಳ್ಕೋಬೇಕು ಐ ಲವ್ ಯು, ಐ ಲವ್ ಯು ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಬಾಡಿನಲ್ಲಿರೋ ಏನು ಕೆಟ್ಟ ಇಂಪ್ಯಾಕ್ಟ್ ಆಗಿರುತ್ತೆ, ಕೆಲವರೆಲ್ಲ ನಮಗೆ ತುಂಬ ನೆಗೆಟಿವ್ ಆಗಿ ನೋಡಿರ್ತಾರಲ್ವ. ಸೊ ನಮ್ಮ ಬಾಡಿನಲ್ಲಿ ನಾವು ಅಷ್ಟೇ ನೆಗೆಟಿವ್ ಥಾಟ್ ಮಾಡಿ ಮಾಡಿ ತುಂಬ ಜನ ಏನು ಮಾಡ್ತೀವಿ ಅಂದರೆ ಬರೀ ನೆಗೆಟಿವ್ದೇ ಥಿಂಕ್ ಮಾಡ್ತಾ ಇರ್ತೀವಿ. ಆಮೇಲೆ ಎಲ್ಲಾರ ನೋಡ್ಬೇಕಾದ್ರೂ ಕೆಟ್ಟದ್ದು. ಸೊ ಆ ಥರ, ಆಯಿತಾ. ಸೊ ನೋಡೋ ದೃಷ್ಟಿಯಾಗಿರ್ಬೋದು, ಯೋಚನೆ ಮಾಡೋ ಥಿಂಕಿಂಗ್ ಕೆಪಾಸಿಟಿ, ಅದೆಲ್ಲ ಒಂದು ಸ್ವಲ್ಪ ಕೆಟ್ಟದಾಗಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಮೈಂಡಲ್ಲಿ ಏನಾಗುತ್ತೆ ಹೇಳಿ, ಬರೀ ನೆಗೆಟಿವಿಟಿ ತುಂಬಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಅದನ್ನೆಲ್ಲ ನಾವು ತೆಗೆದಾಕ್ಬಿಡ್ಬೇಕು. ಯಾವಾಗಲೂ ಅಷ್ಟೇ ನಮ್ಮನ್ನು ನಾವು ಇಷ್ಟಪಡಬೇಕು. ನಾನು ನಿಮಗೆ ಲಾಸ್ಟ್ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ನಮ್ಮನ್ನು ನಾವು ಪ್ರೀತಿಸಬೇಕು ಅಂತ. ಸೊ ಅದಕ್ಕೆ ಐ ಲವ್ ಯು ಅಂತ ಹೇಳ್ಕೋಬೇಕು, ಆಯಿತಾ. ಸೊ ನಿಮ್ಮ ಬಾಡಿಗೆ ನೀವು ಕೊಡುವಂತಹ ರೆಸ್ಪೆಕ್ಟ್ ಇದು ಏನಂತ ಹೇಳಿ, ಫಸ್ಟ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಸೊ 4 ಮ್ಯಾಜಿಕಲ್ ವರ್ಡ್ಸ್, ಆಯಿತಾ. 4 ಮ್ಯಾಜಿಕಲ್ ಸೆಂಟೆನ್ಸಿಂದ ನಿಮ್ಮ ಲೈಫ್ದು ಇದೇ ಚೇಂಜ್ ಆಗಿಬಿಡುತ್ತೆ. ನೋಡ್ತಾ ಇರಿ, ಹಾಗೆ ಹೇಳ್ತೀನಿ.
ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾವು ಮಾತಾಡುವ ಪ್ರತಿಯೊಂದು ವಾಕ್ಯದಲ್ಲಿ ಸೆಂಟೆನ್ಸಲ್ಲಾಗಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆಯಿತಾ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಓಂ ನಮ ಶಿವಾಯ ಅಂತ ಹೇಳಬೇಕಾದ್ರೆ ನಮ್ಗೆ ಏನಾಗುತ್ತೆ ಹೇಳಿ, ಎಂಥ ನೆಗೆಟಿವ್ ಮೈಂಡ್ ಇರೋ ವ್ಯಕ್ತಿ ಕೂಡ ಓಂ ನಮ ಶಿವಾಯ ಅಂದ ತಕ್ಷಣ ಅವ್ರಿಗೆ ಪಾಸಿಟಿವಿಟಿ ಬರುತ್ತೆ. ಬಿಕಾಸ್ ಆ ಒಂದು ನೋಡಿ, ಓಂ ಮತ್ತು ನಮ ಶಿವಾಯ ಇದರಲ್ಲಿ ಆ ವೈಬ್ರೇಷನಲ್ಲಿ ನಿಮಗೆ ತುಂಬ ಎನರ್ಜಿ ಇದೆ ಆಯಿತಾ. ಅದೇ ಥರ ಗಾಯತ್ರಿ ಮಂತ್ರ ಆಗಿರ್ಬೋದು. ಸೊ ಆ ಥರ ಫಾರ್ ಎಕ್ಸಾಂಪಲ್ ನಾನು ತಗೋತಾ ಇರೋದು. ಸೊ ಪ್ರತಿಯೊಂದು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಪ್ರತಿಯೊಂದು ನಾವು ಮಾತಾಡುವ ವರ್ಡ್ ಸೆಂಟೆನ್ಸು ಅದೆಲ್ಲನೂ ಎನರ್ಜಿ ಇರುತ್ತೆ, ಎನರ್ಜಿ ಫ್ಲೋ ಆಗ್ತಿರುತ್ತೆ. ಅದಕ್ಕೆ ತಾನೇ ಏನಾರ ನೀವು ಒಂದು ಮೂವಿಗೆ ನೋಡೋಕೆ ಹೋಗ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೂವಿದೆ ತಗೋತೀನಿ ನಾನು. ಯಾವ್ದಾರ ನೀವು ಒಳ್ಳೆ ಮೂವಿ ನೋಡಿದ್ರೆ ನಿಮ್ಮ ಮೂಡ್ ಹೇಗಿರುತ್ತೆ ಹೇಳಿ, ಗುಡ್ ಫೀಲ್ ಆಗಿರ್ತೀರ ಅಲ್ವಾ. ಅಂದರೆ ಮೂಡ್ ಎಲ್ಲ ಚೆನ್ನಾಗಿರುತ್ತೆ, ಅವತ್ತು ಡೇ ಎಲ್ಲ ತುಂಬ ಹ್ಯಾಪಿಯಾಗಿರುತ್ತೆ ನಿಮ್ಮದು. ಅದೇ ಒಂದು ಸ್ಯಾಡ್ ಮೂವಿಗೆ ಇಲ್ಲ ತುಂಬ ಯಾವ್ದಾರ ಫೈಟಿಂಗ್ ಇರೋ ಸೀನ್ಸ್ ಮೂವಿಗೆ ಹೋಗಿರ್ತೀರ ಅಂದರೆ ಅವತ್ತೆಲ್ಲ ನಿಮ್ಮದು ಮೈಂಡಲ್ಲಿ ನೆಗೆಟಿವ್ ಥಾಟೇ ಓಡ್ತಾ ಇರುತ್ತೆ. ಸೊ ಆ ಥರ ಪ್ರತಿಯೊಂದಕ್ಕೂ ಆ್ಯಕ್ಷನ್ ಇದೆ. ನಿಮ್ಮದು ಏನೇ ಒಂದು ನೀವು ಮಾತಾಡಿದ್ರೆ ಆ ಎನರ್ಜಿ ಪಾಸ್ ಆಗ್ತಾ ಇರುತ್ತಲ್ವ, ಸೊ ಅದು ಆ್ಯಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ಯಾವುದೇ ಒಂದು ನಾವು ಅದಕ್ಕೆ ತಾನೇ ಎಲ್ಲ ಹೇಳೋದು, ಅದಕ್ಕೆ ಎಲ್ಲರೂ ಏನಂತಾರೆ ಅಂದರೆ ಒಳ್ಳೆಯದನ್ನು ಯೋಚನೆ ಮಾಡಿ ಅಂತ. ಅದಕ್ಕೆ ತಾನೇ ನಿಮಗೆ ಇದಕ್ಕೆ ಯುಗಾದಿಗೆ ಬೇವು ಬೆಲ್ಲ ಕೊಟ್ಬಿಟ್ಟು ಒಳ್ಳೆಯದನ್ನು ಮಾತಾಡಿ ಅಂತ ಯಾಕೆ ಹೇಳ್ತಾರೆ ಹೇಳಿ. ಬಿಕಾಸ್ ಇಡೀ ವರ್ಷ ನಿಮ್ಮದು ಜೀವನದಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿರಲಿ ಅಂತ. ಸೊ ಅದಕ್ಕೆ ಯಾವಾಗ್ಲೂ ಒಳ್ಳೊಳ್ಳೆ ಮೂವೀಸೇ ನೋಡಿ, ಚೆನ್ನಾಗಿರೋ ಮೂವೀಸ್ ನೋಡಿ, ಹ್ಯಾಪಿಯಾಗಿರಿ. ಆದಷ್ಟು ಕಾಮಿಡಿ ಇದು ನೋಡಿ. ಕಾಮಿಡಿ ನೋಡೋದ್ರಿಂದನೂ ನಮ್ಮದು ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಿಕಾಸ್ ನಾವು ಖುಷಿಯಾಗಿರ್ತೀವಲ್ವಾ, ಸೊ ಅದಕ್ಕೋಸ್ಕರ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ 108 ಸಲ ಹೇಳ್ಕೋಬೇಕು. ಓಪನ್ ಟೆಕ್ನಿಕಲ್ ಏನು ಅಂದರೆ, ನಾನೇನು ಹೇಳಿದ್ನೋ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, 4 ಸೆಂಟೆನ್ಸು, ಈಸಿ ಸೆಂಟೆನ್ಸು. ಇದು ಇಂಗ್ಲೀಷಲ್ಲೇ ಹೇಳಬೇಕು. ಸೊ ಇದನ್ನು ಏನು ಅಂದರೆ 108 ಸಲ ಬೆಳಗ್ಗೆ ಒಂದು ಸಲ ಹೇಳ್ಕೊಳ್ಳಿ, ಮತ್ತು ನೈಟ್ ಟೈಮ್ ನೀವು ಮಲಗ್ತೀರಲ್ಲ ಆವಾಗ ಒಂದು ಸಲ ಹೇಳ್ಕೊಂಬಿಡಿ. ಸೊ 2 ಟೈಮ್ಸ್ ಥರ ನೀವು ಮಾಡಬೇಕಾಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕು ಅಂದರೆ, ನಿಮ್ಮದು ಸ್ಕಿನ್ ಪೂರ್ತಿ ಏನಾರು ಅಕಸ್ಮಾತ್ ಪಿಂಪಲ್ಸ್ ಆಗಿರುತ್ತೆ ಅಂದ್ಕೊಳ್ಳಿ, ಓಕೆನಾ. ಸೊ ಫಸ್ಟ್ ಸ್ಕಿನ್ದು ನಾನು ಹೇಳ್ತೀನಿ. ಸ್ಕಿನ್ನಲ್ಲಿ ಇಲ್ಲೆಲ್ಲ ಪಿಂಪಲ್ಸ್ ಆಗಿದ್ರೆ ನೀವೇನು ಮಾಡಬೇಕು ಅಂದರೆ ಹಿಂಗೆ ಟಚ್ ಮಾಡಿ ಹೇಳಬೇಕು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು ಮತ್ತು ಥ್ಯಾಂಕ್ ಯು, 4 ಓಕೆನಾ. ಸೊ ಏನು ಅಂದರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ 4 ಸೆಂಟೆನ್ಸ್ನ ನೀವು ಕಂಟಿನ್ಯೂಸ್ ಆಗಿ 1 ಮಿನಿಟು 2 ಮಿನಿಟ್ಸ್ ಅಂದರೆ ಈ ಕೈಲೊಂದು ಈ ಕೈಲೊಂದು. ನಂದು ಶೂಟ್ ಮಾಡ್ತಿರೋದ್ರಿಂದ ಒಂದು ಕೈಲೇ ಮಾಡ್ತಿರೋದು. ಸೊ 2 ಕೈ ಈ ಕಡೆ ಒಂದು ಇಟ್ಕೊಳ್ಳಿ, ಈ ಕಡೆ ಹಿಂಗೆ ಆಯಿತಾ. ಸೊ ಹಿಂಗೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, 4 ಸೆಂಟೆನ್ಸು. ಇಲ್ಲಿ ಪಿಂಪಲ್ಸ್ ಆಗಿದ್ರೆ ಅಂದರೆ ಮುಖ ಏನಾರ ಸ್ಕಿನ್ ಪ್ರಾಬ್ಲಮ್ ಇದ್ದರೆ. ಸೊ ನಿಮಗೆ ಇನ್ನೊಂದು ಏನು ಅಂದರೆ, ಕೆಲವರು ಏಜ್ ಆಗಿರೋರಿಗೆ ನೀಸಲ್ಲಿ ಪ್ರಾಬ್ಲಮ್ ಇರುತ್ತಲ್ಲ, ಅಜ್ಜಿ ತಾತ ಯಾರಾರ ಇದ್ದರೆ. ಸೊ ಅಜ್ಜಿ ತಾತ ಅಂತಲ್ಲ, ಇವಾಗೆಲ್ಲ ಯಂಗ್ಸ್ಟರ್ಸ್ಗೂ ಬರ್ತಾ ಇದೆ ತುಂಬ ಜನಕ್ಕೆ. ನೀ ಪೇನ್ ಇರುತ್ತೆ, ಬ್ಯಾಕ್ ಪೇನ್ ಇರುತ್ತೆ. ಸೊ ಬೆನ್ನ ಹತ್ರ ಹಿಂಗೆ ಕೈ ಇಟ್ಕೊಂಡ್ಬಿಟ್ಟು ಯಾರು ಅವ್ರು ಮಾಡೋದಾರೆ ಅವ್ರು ಮಾಡ್ಕೊಳ್ಳೋಕೆ ಕಷ್ಟ ಇರುತ್ತೆ, ಹಿಂಗೆ ಇಟ್ಕೋಬೋದು, ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ನೀವೇ ಮಾಡಿ. ಮಂಡಿ ಹತ್ರ ಅಂದರೆ ಅವರೇ ಮಾಡ್ಕೋಬೋದು. ಸೊ ಹಂಗೆ ಇಟ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, 4 ವರ್ಡ್ಸ್ನ ಅಂದರೆ 4 ಸೆಂಟೆನ್ಸ್ನ ಕಂಟಿನ್ಯೂಸ್ ಆಗಿ ಹೇಳಬೇಕು. 108 ಸಲ ಹೇಳ್ಕೊಂಡ್ರೆ ಆ ಪೇನ್ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಒಂಥರ ಯೂನಿವರ್ಸ್ ಇದಕ್ಕೆ ಕನೆಕ್ಟ್ ಆಗುತ್ತೆ ಇದೆಲ್ಲ ಆಯಿತಾ. ಸೊ ಬಿಲೀವ್ ಮಾಡೋರಿಗೆ ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಪ್ರತಿಯೊಂದು ನೀವೇನೇ ಒಂದು ಆ್ಯಕ್ಷನ್ ಅಂದರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅದನ್ನು ನೀವು ನಂಬಿಕೆ ಇಟ್ಟು ಮಾಡಬೇಕು. ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ಅದರ ರಿಸಲ್ಟ್ ಬರೋಕ್ಕೆ ಸಾಧ್ಯ. ಸೊ ಅದೇ ಥರ ನೀವು ಮನಿ ಮ್ಯಾಟರ್, ನಿಮಗೆ ತುಂಬ ಚೆನ್ನಾಗಿ ದುಡ್ಡು ಫ್ಲೋ ಆಗಬೇಕು, ನಿಮ್ಮ ಮನೆಯಲ್ಲಿ ಚೆನ್ನಾಗಿ ನಿಮಗೆ ದುಡ್ಡು ಸೇರಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಐ ಆಮ್ ಸಾರಿ ಮನಿ, ಫಸ್ಟ್ ಏನು ಮಾಡಿ, ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮೀ ಮನಿ, ಥ್ಯಾಂಕ್ ಯು ಮನಿ, ಮತ್ತು ಇನ್ನೊಂದೇನು ಲಾಸ್ಟಲ್ಲಿ ಒಂದು ನಿಮಿಷ ಇರಿ. ಸೊ ಲಾಸ್ಟಲ್ಲೇನು, ಐ ಲವ್ ಯು ಮನಿ ಅಂತ ಆಯಿತಾ. ಸೊ 4 ಸೆಂಟೆನ್ಸ್ನ ನೀವು ಕಂಟಿನ್ಯೂಸ್ ಆಗಿ ಹೇಳ್ಕೋಬೇಕು. ಸೊ ಎಲ್ಲದಕ್ಕೂ ಲಾಸ್ಟಲ್ಲಿ ಮನಿ ಅಂತ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮೀ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ ಅಂತ. ಸೊ 4 ಟೈಮ್ಸ್ ಅಂದರೆ 4 ಸೆಂಟೆನ್ಸ್ನ 108 ಸಲ ನೀವು ಹೇಳ್ಕೊಂಡ್ರೆ ನಿಮ್ಮ ಒಂದು ಬ್ಲಾಕೇಜಸ್ ಏನಿದೆ ಮನಿ ಬರೋದಕ್ಕೆ ಅದನ್ನು ತಡೀತಾ ಇರುತ್ತೆ. ಯಾಕೆ ತಡೆಯುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ.
ಯಾರ್ಯಾರ ನೀವು ಬೆಳೀತಾ ಇದ್ದರೆ ತುಂಬ ಒಂಥರ ಕಣ್ಣಾಕ್ಬಿಟ್ಟಿರ್ತಾರೆ ಆಯಿತಾ, ದೃಷ್ಟಿ ಥರ ಆಗಿರುತ್ತೆ ನಿಮಗೆ. ಯಾರೇ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ಲು, ರಿಲೇಟಿವ್ಸು, ಯಾರೇ, ನಾನು ಅವರು ಇವರು ಅಂತ ಹೇಳಲ್ಲ. ಏನೋ ನಿಮ್ಮ ಏಳಿಗೆ ನೋಡಿ ಅವರು ಖುಷಿ ಪಡಲ್ಲ. ಕೆಲವರು ಹಂಗೆ ಅಲ್ವಾ, ಎಲ್ಲರೂ ಒಳ್ಳೆಯವ್ರು ಇರೋ ಜಾಗದಲ್ಲಿ ಕೆಟ್ಟವರು ಇರ್ತಾರೆ. ಸೊ ಆ ಥರ ನಿಮ್ಮದು ಬ್ಲಾಕೇಜಸ್ ಜಾಸ್ತಿ ಆಗಿರುತ್ತೆ. ಇಲ್ಲ ನಿಮಗೆ ನೀವೇ ಸ್ವಯಂಕೃತ ಅಪರಾಧನೂ ಮಾಡ್ಕೊಂಡಿರ್ತೀರ. ನಿಮಗೆ ನೀವೇ ಬರೀ ನೆಗೆಟಿವ್ ಥಾಟ್ ಮಾಡ್ಕೊಂಡು ಫುಲ್ ಬ್ಲಾಕೇಜಸ್ ಮಾಡ್ಕೊಂಡಿರ್ತೀರ ನಿಮ್ಮ ಬಾಡಿ ಫುಲ್ಲು. ಸೊ ಅದಕ್ಕೋಸ್ಕರ ಇದು ಹೀಲ್ ಮಾಡಬೇಕು ಅಂದರೆ ಈ ಮೆಥಡ್ನ ನೀವು ಫಾಲೋ ಮಾಡಿ, ಓಕೆನಾ. ಸೊ ಸ್ಕಿನ್ನಿಗೆ ಬೇಕಂದ್ರೆ ಇದು ಮಾಡಿ, ಇಲ್ಲ ಕೈ ಕಾಲು ನೋವು ಏನೇ ಒಂದು ಪೇನ್ ಇದ್ದರೂ ಅದಕ್ಕೆ ಮಾಡ್ಕೋಬೋದು. ಈವನ್ ಜ್ವರ ಬಂದ್ರೂ ಮಕ್ಳಿಗೆ ನೀವು ಮಾಡ್ಬೋದು. ಜ್ವರ ಬಂದಾಗ ಮಕ್ಳ ಮೇಲೆ, ಹಣೆ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು ಐ ಆಮ್ ಸಾರಿ, ಅವ್ರ ಹೆಸ್ರು ಹೇಳ್ಕೊಳ್ಳಿ. ಮಗು ಯಾವ್ದಾರ ಒಂದು ನೇಮ್ ಇಟ್ಕೊಂಡು ಆ ಮಗುದ ಹೆಸ್ರು ಹೇಳಿ, ಐ ಆಮ್ ಸಾರಿ, ಆಮೇಲೆ ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ ಆ ಮಗು ಹೆಸ್ರನ್ನ ಲಾಸ್ಟಲ್ಲಿ ಹೇಳಿ, ಓಕೆನಾ. ಸೊ ಆ ಥರ ಮಾಡೋದ್ರಿಂದ ಒಂದು 5 to 10 minutes ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅವ್ರದ್ದು ಜ್ವರ ಎಲ್ಲ ಇಳಿತಾ ಬರುತ್ತೆ. ಸೊ ಆ ಥರ ಇದು ತುಂಬಾ ಯೂಸ್ಫುಲ್ ಫ್ರೆಂಡ್ಸ್. ನಿಮ್ಮದು ಮನಿದು ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿರ್ತೀರ. ಸೊ ಈ ಟೆಕ್ನಿಕ್ನ ನೀವು ಫಾಲೋ ಮಾಡಿ. ನಾನು ಫಾಲೋ ಮಾಡ್ತಿದ್ದೀನಿ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.